A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇದು ಬೋಧನೆ ಸಂದೇಶ. ನಾನು ರಾಷ್ಟ್ರೀಯ ಏಕತೆ, ಅಖಂಡತೆ ಮತ್ತು ಸಂರಕ್ಷತೆಯನ್ನು ಕಾಪಾಡಲು ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತೇನೆ. ಈ ಸಂದೇಶವನ್ನು ನನ್ನ ಎಲ್ಲ ದೇಶವಾಸಿಗಳಿಗೆ ತಲುಪಿಸಲು ನಾನು ಶ್ರಮಿಸುತ್ತೇನೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ದೂರದೃಷ್ಟಿ ಹಾಗೂ ಶ್ರಮದ ಫಲದಿಂದ ಸಾಧಿಸಿರುವ ನನ್ನ ದೇಶದ ಅಖಂಡತೆಯನ್ನು ಕಾಪಾಡಲು ಸ್ಫೂರ್ತಿಯಲ್ಲಿ ಈ ಸಂಕಲ್ಪ ಮಾಡುತ್ತೇನೆ. ನನ್ನ ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡಲು ನನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮ್ಮಲ್ಲಿ ಇಲ್ಲಿ ರೈಫಲ್ ಹಿಡ್ಕೊಂಡು ನಿಂತಿರ್ತಾರಲ್ಲ, ನೀವ್ ಯಾರು ಒಳಗಡೆ ಬಂದ್ರಂತಂದ್ರ ದೊಡ್ಡಮ್ಮ ಹಿರಿಯ ಅಧಿಕಾರಿಗಳು ಬಂದ್ರ ಸಲಾಮಿ ಕೊಡಕ್ ಅಂತ ಹೇಳಿ ಇಲ್ಲಿ ಸೆಂಟ್ರಿ ಅಂತ ಇರ್ತಾರೆ. ಸೊ ಅವರು ವಿತ್ ರೈಫಲ್ ಸೆಲ್ಯೂಟ್ ಕೊಡ್ತಾರೆ. ನೀವೆಲ್ಲಾರು ಯಾರ ಬಂದ್ರ ನಮಸ್ಕಾರ ಸರ್ ಮಾಡ್ತಿರಲ್ಲ, ಅದನ್ನ ನಮ್ಮಲ್ಲಿ ಪೊಲೀಸ್ ಇಲಾಖೆಯಲ್ಲಿ ರೈಫಲ್ ತಗೊಂಡು ಸೆಲ್ಯೂಟ್ ಮಾಡ್ತಾರೆ. ಸೊ ಆ ತರ ಇದೆ. ಸೊ ಇಲ್ಲಿ SHO ಅಂತ ಕುಂಚಿರ್ತಾರೆ. ಫಸ್ಟ್ ನೀವ್ ಯಾರೇ ಬಂದ್ರು ಕೂಡ ಭೇಟಿ ಆಗೋದು ಒಂದು ಸೆಂಟ್ರಿ ಮತ್ತು SHO ದಲ್ಲಿ ನಿಮ್ಗೆ ಏನಾದ್ರು ಬಂದ್ರಿ ಅಂತಂದ್ರೆ ನೀವ್ ಯಾರು, ಎದಕ್ ಬಂದಿರಿ, ಏನಂತ ಹೇಳಿ ಇಲ್ಲಿ ವಿಸಿಟರ್ ಬುಕ್ ಇರ್ತದೆ, ಎಂಟ್ರಿ ಮಾಡ್ತೀವಿ. ಆಮೇಲೆ ಅದನ್ನ ಸಿಸ್ಟಮ್ ನಲ್ಲಿ ಎಂಟ್ರಿ ಮಾಡ್ತೈತಿ ನಿಮ್ ಹೆಸರು ಎಲ್ಲ. ಈಗ ಸಪೋಸ್ ನೀವು ಹುಡುಗರೆಲ್ಲ ನೀವು ಬರೋದು ಅದಕ್ಕೆ ಸಾಮಾನ್ಯವಾಗಿ ನನ್ ಬಸ್ ಪಾಸ್ ಕಳ್ದೈತಿ, ಅದು ಕಳ್ದೈತಿ ಅಂತ ಸ್ಟೇಷನ್ ಬರ್ತಿರಲ್ಲ, ಮೊಬೈಲ್ ಕಳ್ದೈತಿ, ಬಸ್ ಪಾಸ್ ಕಳ್ದೈತಿ ಅಂತ ಹೇಳಿ. ಸೊ ಬಸ್ ಪಾಸ್ ಕಳ್ದಿದ್ದ ಏನ್ ಮಾಡ್ತಾರ, ಬಸ್ ಇದನ್ನವರು ಒಂದು 76 ಇದನ್ನ ತಗೊಂಬರ್ರಿ, FIR ಕಾಪಿ ತಗೊಂಬರ್ರಿ ಅಂತಾರ. ನಿಮ್ಗೆ ಏನ್ FIR ಕಾಪಿ ಅಂತ ಹೇಳಿ ಗೊತ್ತಿರಲ್ಲ. ಅದನ್ನ ಈಗ ಇತ್ತಿತ್ತಲಾಗಿ ನೀವು ಆನ್ಲೈನ್ ಕೂಡ ಅದನ್ನ ಹಾಕ್ಬೋದು. KSP ಆಪ್ ಇದೆ, KSP.gov.in ಅಂತ ಹೇಳಿ ಆಪ್ ನಲ್ಲಿ ಕೂಡ ಲಾಸ್ಟ್ ಅಂತ ಹೇಳಿ ಬರುತ್ತೆ. ಅಲ್ಲಿ ಡಾಕ್ಯುಮೆಂಟ್ ಲಾಸ್ಟ್ ಅಂತ ಹೇಳಿ ಅದ್ರಲ್ಲಿ ಹಾಕ್ಬೋದು ನೀವು. ಸೊ ಆಮೇಲೆ ಮೇಡಮ್ ಅಲ್ಲಿ ಹೇಳ್ಕೊಟ್ರು ಕಾಣಿಸುತ್ತೆ, 112 ಬಗ್ಗೆ ಹೇಳಿದ್ರಲ್ಲ, 112 ವರ್ಕ್ ಏನಿದೆ ಅಂತ ಹೇಳಿ ನೋಡಿದ್ರ. 112 ವೆಹಿಕಲ್ ನಮ್ಮಲ್ಲಿ ರೆಗ್ಯುಲರ್ ಆಗಿ ಇಲ್ಲಿ ಸರೌಂಡಿಂಗ್ ಇದನ್ನ ಪೆಟ್ರೋಲಿಂಗ್ ಮಾಡ್ತಿರ್ತದಲ್ಲ, ERSS ಅಂತ ಹೇಳಿ. ಸೊ ಆ ವೆಹಿಕಲ್ ಬಗ್ಗೆ ಮೇಡಮ್ ತಿಳಿಸ್ಕೊಟ್ರು ಅನ್ಸುತ್ತೆ. ನಿಮ್ಗೆ ಏನಾದ್ರೂ ತೊಂದರೆ ಆದಲ್ಲಿ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಗಂಡ್ ಮಕ್ಳಿಗೂ ಕೂಡ ಎಲ್ಲಾರ ನಿಮ್ಗೆ ಯಾರಾದ್ರೂ ಕಿಡ್ನಾಪ್ ಮಾಡೋದಾಗ್ಲಿ, ಯಾರ ನಿಮ್ಗೆ ಇದನ್ನ ಚುಡಾಯಿಸೋದಾಗ್ಲಿ, ಹುಡುಗಿಯರಿಗೆ ನಿಮ್ಗೆ ಏನಾದ್ರೂ ಚುಡಾಯಿಸೋದಾಗ್ಲಿ, ಯಾರ ಮಾಡಿದ್ರು ಕೂಡ ನಿಮ್ಮಲ್ಲಿ ಫೋನ್ ಇರ್ಲಿಲ್ಲ ಅಂದ್ರೂ ಅಕ್ಕಪಕ್ಕ ಯಾವ್ದಾದ್ರು ಫೋನ್ ನಿಂದ 112 ಅನ್ನ ಕಾಲ್ ಮಾಡಿದ್ರಿ ಅಂತಂದ್ರೆ ವಿದಿನ್ ಸೆಕೆಂಡ್ ನಿಮಗೆ ನಮ್ಮ ಕಡೆಯಿಂದ ಕಾಲ್ ಬಂದು ಎಲ್ಲಿದ್ರ ಲೊಕೇಶನ್ಗೆ ಅದೇ ಲೊಕೇಶನ್ಗೆ ಗಾಡಿ ಬರುತ್ತೆ. ನೀವ್ ಅಲ್ಲಿ ಹೋಗೋದೇ ಅಲ್ಲಿ ಇದನ್ ಮಾಡೋದಿಲ್ಲ. ಸೊ ಆ ತರ ನಮ್ಮಲ್ಲಿ ಅನುಕೂಲ ಇದೆ. ಆಮೇಲೆ ಈಗ ಅಕ್ಕಪಡೆ ಅಂತ ಹೆಣ್ಮಕ್ಳಿಗೋಸ್ಕರನೇ ಅಕ್ಕಪಡೆ ಅಂತ ಒಂದ್ ಬಂದಿದೆ. ಅದು ಕೂಡ ನಿಮ್ಗೆ ಪ್ರತಿದಿನ ಎಲ್ಲ ಕಡೆ ಅಡ್ಡಾಡ್ತಿರ್ತದೆ. ಪಿಂಕ್ ಕಲರ್ ಒಂದು ವೆಹಿಕಲ್ ಇದೆ ನೋಡಿ, ಎಲ್ಲ ಸ್ಕೂಲ್ ಕಾಲೇಜಿಗೆ ಬರ್ತಾ ಇದಾರೆ, ಅವರು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನಾಗತ್ತಂದ್ರೆ, ನಾನು ನಿನ್ನೆ ಒಂದು ಪೇಪರ್ ನಲ್ಲಿ ಒಂದು ಇದ್ರಲ್ಲಿ ನೋಡ್ದೆ, ಒಂದು 13 ವರ್ಷದ ಹುಡುಗಿ, ನೀವೆಲ್ಲ ಆಟೋ ಗಿಟೋದಲ್ಲಿ ಅಡ್ಡಾಡ್ತಿರ್ತಾರಮ್ಮ, ನಿಮ್ಮ ವಯಸ್ಸು ಆ ಹುಡುಗಿ ವಯಸ್ಸೆ. ಇವತ್ತೇ ನ್ಯೂಸ್ ನಲ್ಲಿ ನೋಡ್ತಾ ಇದೆ, 13 ವರ್ಷದ ಹುಡುಗಿ ಆಟೋದಲ್ಲಿ ಹೋಗ್ತಿರುವಾಗ ಆಟೋ ಡ್ರೈವರು ಆ ಹುಡುಗಿನ ಒಯ್ದು ಒಂದು ಹೋಟೆಲ್ ನಲ್ಲಿ ಮಾರಾಟ ಮಾಡಿದ್ವಿ. ಆ ಹೋಟೆಲ್ ಮಾಲಕ ಸತತವಾಗಿ 5 ದಿವಸ 30 ಜನ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡೋದು. ಆ ತರ ಆಟೋದಲ್ಲಿ ಹೋಗುವಾಗ ಜಾಗೃತಿಯಿಂದಿರ್ರಿ. ಎಲ್ಲೋ ಒಂದು ಹೋಗ್ತಿರೋ ನಂಬಿಕೆಯಿಂದ ಸುಮ್ನೆ ಕೂತ್ಕೊಂಡು ಏನೋ ಎಕಡೆ ನೋಡ್ಬೇಡ್ರಿ. ಯಾಕೆ ಹೆಣ್ಮಕ್ಳಿಗೆ ಸೇಫ್ ಆಗಿರೋದು ಮುಖ್ಯ. ಆಮೇಲೆ ಕೆಲವೊಂದು ಸ್ಕೂಲ್ ಕಾಲೇಜಿಗೆ ನೀವು ಯಾವ ಕಾಲೇಜ್ ಅಂದ್ರೆ ಯಾವ ಸ್ಕೂಲ್ ಅಂದ್ರೆ SS, ಅಲ್ಲಿ ನಿಮ್ದು ಫುಲ್ ದೊಡ್ಡ ಕ್ಯಾಂಪಸ್ ಅಲ್ಲ, ಅಲ್ಲಿ ಏನ್ ಮಾಡ್ತೀರಿ ನೀವು? ಇದು ಯಾವ್ದು ಇದನ್ನ ಸ್ಕೌಟ್ ಅಥವಾ ಏನಿದು NCC ಮಾಡಿದ್ರು ನಿಮ್ಗೆ ಏನ್ ಯಾವ ತರ ಇದನ್ನ ಇರ್ಬೇಕಂತ ಗೊತ್ತಿದೆ ತಾನೆ. ನಮ್ಮಲ್ಲಿ ಆಸ್ ಅ ಪೊಲೀಸ್ ತರ ನಿಮ್ಗೂ ಎಲ್ಲ ಟ್ರೈನಿಂಗ್ ಇದನ್ನ ಕೊಡ್ತಾರೆ, ಮಾಡ್ತಾರೆ. ಅದಕ್ಕೆ ಸ್ಟ್ರಿಕ್ಟ್ ಇದನ್ನ ಫಸ್ಟ್ ಡಿಸಿಪ್ಲಿನ್ ಕಲಿಬೇಕು. ಡಿಸಿಪ್ಲಿನ್ ಇತ್ತಂದ್ರೆ ನೀವು ಮುಂದುವರಿತೀರಿ. ಆಮೇಲೆ ಹೆಣ್ಮಕ್ಳಿಗೆ ಹೇಳ್ಬೇಕಂತಂದ್ರೆ, ಪ್ರತಿಯೊಂದು ಯಾರನ್ನಾದ್ರೂ ನಂಬಿಕೆಯಿಂದ ಎಲ್ಲೇ ಹೋಗ್ಬೇಕಾದ್ರೆ, ನಿಮ್ ಗೆಳತಿ ಮನೆಗೆ ಹೋಗ್ಲಿ ಎಲ್ಲೇ ಹೋಗ್ಬೇಕಾದ್ರೆ ಯಾರನ್ನೂ ಅಷ್ಟೊಂದು ನಂಬಿಕೆ ಇಡಕ್ ಹೋಗ್ಬೇಡ್ರಿ. ಪ್ರತಿ ಹೆಜ್ಜೆಗೂ ಹೆಣ್ಮಕ್ಳಿಗೆ ಇದನ್ನಿದೆ. ನಿಮ್ಗೆ ಏನೇ ಸಹಾಯ ಬೇಕಾದ್ರೂ ನಮ್ಮಲ್ಲಿರೋ 112 ಯೂಸ್ ಮಾಡ್ಕೊಡ್ರಿ. ಅಕ್ಕಪಡೆ ಅಂತ ಹೇಳಿದೆ, ಅದು ಕೂಡ 181 ಇದನ್ನಿದೆ. ಆ ನಂಬರ್ ಕೂಡ ಡಯಲ್ ಮಾಡ್ಬೋದು. ಹೆಣ್ಮಕ್ಳಿಗೆ ಸಹಾಯ ಮಾಡ್ತಾರೆ.
ಯಾರೇ ನಿಮ್ಗೆ ಕರೆದ್ರು ಮಾಡಿದ್ರಿ. ಈಗ ಸಪೋಸ್ ನೀವ್ ಇಬ್ರು ಗೆಳತಾರ ಹೋಗ್ತಾ ಇರ್ತೀರಮ್ಮ, ಎಲ್ಲ ಒಂದ್ ಸಣ್ಣ ಕೂಸು ಯಾವ್ದೋ ಬಂದಿರ್ತದ, ಏನೋ ಒಂದ್ ಕೈಯಾಗ ಚೀಟಿ ತಗೊಂಡು ಅಡ್ರೆಸ್ ಪ್ರೂಫ್ ಅಂತ ಹೇಳಿ ಬರ್ತದ. ನೀವೇನ್ ಮಾಡ್ತೀರಿ, ಪಾಪ ಅಡ್ರೆಸ್ ಅಂತ ಹೇಳಿ ತಗೊಂಡೋಗಿ ಅಡ್ರೆಸ್ಸಿಗೆ ಬಿಡಾಕ್ ಹೋಗ್ತೀರಿ. ಅಲ್ಲಿ ಟಾರ್ಗೆಟ್ ಆಗೋದು ನೀವು. ಕೆಲವೊಂದ್ ಕಡೆ ಏನದೆ, ನಿಮ್ಮನ್ನ ಅಪಹರಣ ಮಾಡುವಂತ ಗಂಡ್ ಮಕ್ಕಳು ಅದು ಒಂದು ಟೀಮ್ ಅದ ಆತರನ್ನ ಯಾಕೆ ಯೂಸ್ ಮಾಡ್ತಾ ಇರ್ತಾರೆ. ಸಣ್ಣ ಮಕ್ಳ ಕೈಯಾಗ ಅಡ್ರೆಸ್ ಪ್ರೂಫ್ ಕೊಡೋದು ಮಾಡೋದು. ಅಕಸ್ಮಾತ್ ಹಂಗೇನಾದ್ರು ಇದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇರ್ತೈತಲ್ಲ, ಅಲ್ಲಿ ಆ ಮಗುನ ಹೋಗಿ ಬಿಡೋದನ್ನ ಮಾಡ್ರಿ. ನೀವೇ ಹೋಗಿ ಅಲ್ಲಿ ಟಾರ್ಗೆಟ್ ಆಗಕ್ ಹೋಗ್ಬೇಡಿ. ಪ್ರತಿ ದಿನ ನಿಮ್ಗೆ ಹೇಳೋದಂದ್ರೆ ಪೋಕ್ಸೋ ಬಗ್ಗೆ ಹೇಳ್ತಿರ್ತಾರಲ್ಲ ಮೇಡಮ್, ನಿಮ್ಗೆ ಹೇಳಿದ್ರು ಪೋಕ್ಸೋ ಕಾಯ್ದೆ ಅಂತಂದ್ರೆ ಅದು ಅನ್ವಯಿಸೋದು ಬಿಲೋ 18 ಇಯರ್ಸ್ಗೆ, 1 ರಿಂದ 18 ವರ್ಷದ ಮಕ್ಕಳಿಗೆ ಏನ್ ಯಾವ ಕಾಯ್ದೆ ಅದನ್ನ ಅನ್ವಯಿಸ್ತದೆ. ನೀವೆಲ್ಲ ಬಿಲೋ 18 ಇರೋದಿಲ್ಲ, ಹೈಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ನೀವೆಲ್ಲ ಈಗ ಬಿಲೋ 18 ಇಯರ್ಸ್. ಸೊ ಅದು ಕಾಯ್ದೆ ಬಗ್ಗೆ ಅವ್ರು ಚೆನ್ನಾಗಿ ಹೇಳಿದ್ರು. ನಾನು ನಿಂತ್ ನೋಡ್ದೆ. ಪ್ರತಿ ಇದು ಏನೇ ನಿಮ್ ತೊಂದ್ರೆ ಆದ್ರೂ ನಿಮಗೋಸ್ಕರ ಮಹಿಳಾ ಠಾಣೆ ಇದೆ ಹೆಣ್ಮಕ್ಳಿಗೆ. ಪ್ರತಿ ನೀವು ನಿಮ್ಗೇನೇನಿದೆ, ವಿದೌಟ್ 18 ವರ್ಷದ ಒಳಗಡೆ ನೀವು ಬೈಕ್ ಓಡ್ಸಂಗಿಲ್ಲ. ಯಾರ ಬೈಕ್ ಓಡಿಸಿದ್ರೆ ಏನಿದೆ ನಮ್ಮಲ್ಲಿ, ಒಬ್ರಿಗೆ ಫೈನ್ ಆಗಿದೆ 25,000 ರೂಪಾಯಿ ದಂಡ. ಅವ್ರ ತಂದೆದು 1 ವರ್ಷ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ. ನೀವು ಬಿಲೋ 18 ಇಯರ್ಸ್ ಯಾರು ನಿಮ್ ಲೈಸೆನ್ಸ್ ಇರ್ಲಾರ್ದೆ ಗಾಡಿ ಓಡ್ಸಂಗಿಲ್ಲ. ಗಾಡಿ ಓಡಿಸಿದ್ರ ಅಂತಂದ್ರೆ ನಿಮ್ಮ ಅಪ್ಪನ್ಗೆ ಎಷ್ಟು ದಂಡ ಇದೆ. ನಮ್ಮಲ್ಲಿ ತಗೊಂಡ್ ನಾವು ದಂಡ ಮಾಡೀವಿ, 25,000 ರೂಪಾಯಿ ದಂಡ ಆಗಿದೆ. ಬೇಕಾಯ್ತು 18 ವರ್ಷ ಆದ್ಮೇಲೆ ಓಡಿಸ್ತಿರ್ತಾನೆ. ಏನ್ ಈಗಾಗ್ಲೇ ಓಡಿಸ್ತಾ ಇದ್ದೀರೋ? ಆಯ್ತು, ನಮ್ ಸ್ಟೇಷನ್ ಅಂತ ತೋರಿಸ್ತೀನಿ ಬರ್ರಿ. ಈ ತರ 3 ಪಟ್ಟಿ ಇರುತ್ತೆ. ಸೊ ASI ಇರ್ತಾರಲ್ಲ, ಯಾರು ಸಿಂಗಲ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ, ಅವ್ರಿಗೆ ಸಿಂಗಲ್ ಸ್ಟಾರ್ ಇರುತ್ತೆ. ಈಗ ಸರ್ ಪ್ರೊಫೆಷನಲ್ PSI ಅವ್ರ ಟ್ರೈನಿಂಗ್ ಪೀರಿಯಡ್ ಇದೆ ನಮ್ಮಲ್ಲಿ. ಆಸ್ ಅ PSI ಅವ್ರದ್ದು ಟ್ರೈನಿಂಗ್ ಪೀರಿಯಡ್ಗೆ ಅವ್ರ ಸಿಂಗಲ್ ಸ್ಟಾರ್ ಇದೆ. ಬಟ್ ಆಮೇಲೆ ಡಬಲ್ ಸ್ಟಾರ್ ಇರ್ತಾರಲ್ಲ, ಅವರು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಗುರುತಿಸ್ಕೊತೀವಿ.